ಗೈಸ್ ಈ ವ್ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ. ಏನೇನು ಗಿಫ್ಟ್ ಕೊಟ್ಟಿದ್ದೀನಿ ರಿಟರ್ನ್ ಗಿಫ್ಟು, ಅದು ಬಜೆಟ್ ಫ್ರೆಂಡ್ಲಿ ಅಂತ ಮೆಕ್ಡಾನಲ್ಡ್ಸ್ದು ತೋರಿಸ್ತೀನಿ. ಇಲ್ಲೇ ಇದೆ. ಫ್ರೆಂಚ್ ಫ್ರೈಸ್, ಬರ್ಗರ್, ಕೋಕ್. ಅದು ಸ್ಟ್ರಾಬೆರಿ ಮೇಲೆ ಕೂತಿದ್ರೆ ಈ ಪಾಂಡ ಬನಾನಾ ಮೇಲೆ ಕೂತಿದೆ. ಗೈಸ್ ಫೈನಲಿ ಲೊಕೇಶನ್ ರೀಚ್ ಆಗಿದ್ವಿ. ಇಲ್ಲೂ ಯಾವುದೋ ನಡೀತಾ ಇದೆ. ಲಾಸ್ಟ್ 2 ಡೇಸಲ್ಲಿ ಈ ವೆನ್ಯೂನ ಫೈನಲ್ ಮಾಡಿದ್ದು. ಬಿಕಾಸ್ ಫಸ್ಟ್ ನೋಡಿದ ವೆನ್ಯೂ ಅವರು ಸಮ್ ಇಶ್ಯೂಸನ್ನು ರೈಸ್ ಮಾಡಿದ್ರು. ಇಷ್ಟು ಚೆನ್ನಾಗಿದೆ ನಮ್ಮ ಬಾಂಡಿಂಗ್ ಅಂತ ಹೇಳಿದ್ರೆ ಅವರೇ ಕಾರಣ. ಬಿಕಾಸ್ ಅವ್ರ ಸನ್ನಿಧಾನದಲ್ಲೇ ನಮ್ಮ ಮದುವೆ ಆಗಿದ್ದು. ಈ ಇಯರ್ ವಿಶಿ ಬರ್ಡೇ ಬೇರೆ ಇದೆ, ಮಿಸ್ ಮಾಡೋ ಹಾಗೆ ಇಲ್ಲ. ಚಾಕ್ಲೇಟ್ಸ್ ತಂದಿದ್ದೀನಿ, ತಿನ್ನೋಣ. ಓಕೆನಾ? ಚಾಕ್ಲೇಟ್ ಅನ್ಕೊಂಡ್ರಾ? ಅಲ್ಲ, ತಾನೇ ಕಾರಣ. ತಲೆ ಗಿರಾ ಗಿರಾ ಗಿರಾ, ತಲೆ ಗಿರಾ ಗಿರಾ ಗಿರಾ, ತಲೆ ಗಿರಾ ಗಿರಾ ಗಿರಾ, ತಲೆ ಗಿರಾ ಗಿರಾ ಗಿರಾ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಏಕ್ಷಾತ್ ವಿಶಿ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಲಾಸ್ಟ್ ಅಂದರೆ ಬರ್ಡೇ ಸೀರೀಸ್ ಎಪಿಸೋಡ್ 1ನಲ್ಲಿ ಶಾಪಿಂಗ್ ಹೋದಾಗ ನಾವು ರಿಟರ್ನ್ ಗಿಫ್ಟ್ನ ಪರ್ಚೇಸ್ ಮಾಡಿದ್ವಿ ಅಂತ ತೋರಿಸಿದ್ದೆ. ಬಟ್ ಏನು ತೊಗೊಂಡ್ವಿ, ಯಾವುದನ್ನು ಫೈನಲ್ ಮಾಡಿದ್ವಿ ಅಂತ ನಿಮ್ಗೆ ಹೇಳಿರಲಿಲ್ಲ. ಈ ಬಟರ್ಫ್ಲೈನೂ ಬರ್ಡೇಲಿ ಹಾಕಿದ್ದೀನಿ, ತೋರಿಸ್ತೀನಿ ನಿಮಗೆ ಬರ್ಡೇ ವ್ಲಾಗಲ್ಲಿ. ಆ್ಯಂಡ್ ಬರ್ಡೇ ಗಿಫ್ಟ್ಸ್ ಎಲ್ಲ ಪ್ಯಾಕ್ ಮಾಡಬೇಕಿತ್ತು, ರಿಟರ್ನ್ ಗಿಫ್ಟು. ನೋಡಿ, ನಾವು ಪ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋ ಟೈಮು 1:45, 1:45 ಮಿಡ್ನೈಟಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ನನ್ನ ಮಕ್ಕಳು ಮಲಗೋದೇ ಆ ಟೈಮಿಗೆ. ಸೊ ಈಗ ಸ್ಟಾರ್ಟ್ ಮಾಡಿದ್ದೀವಿ. ಗೊತ್ತಿರುತ್ತೆ ಅನ್ಸುತ್ತೆ. ಇದು ಕೋಲ್ಡ್ ಫೈರ್. ಇದು ಅದಕ್ಕೆ ಫೌಂಟೇನ್ ಹೇಳಿದ್ರು. ಮೌಂಟೇನ ಏನೋ ಹೇಳಿದ್ರು, ತಗೊಂಡ್ಬಂದ್ವಿ ನಾವು. ಇದೇನ್ ಗೊತ್ತಾ, ಏನಿದು ಬರ್ಡೇ ಬ್ಯಾಗ್ಸ್, ಗಿಫ್ಟ್ ಬ್ಯಾಗ್ಸ್. ಈ ಬ್ಯಾಗ್ಸ್ ಎಲ್ಲ ಆ್ಯಕ್ಚುಲಾಗಿ ಗಿಫ್ಟಿಗೆ ದೊಡ್ಡದೇ ಆಯಿತು. ನಾವು ಚಿಕ್ಕದು ಹುಡ್ಕಿದ್ವಿ, ಬಟ್ ನಾವು ಮಕ್ಕಳನ್ನ ಕರ್ಕೊಂಡು ಹೋಗಿದ್ದ ಕಾರಣ ನಾವು ಹುಡುಕಿ ತರೋ ಅಷ್ಟು ಪೇಷನ್ಸ್ ಇರಲಿಲ್ಲ. ಆ್ಯಂಡ್ ಅದ್ರ ಮೇಲೆ ಹ್ಯಾಪಿ ಬರ್ಡೇ ಅಂತ ಇದ್ದಿದ್ದರಿಂದ ತಂದುಬಿಟ್ವಿ. ಆ್ಯಂಡ್ ಸಾರಿ, ಬರ್ಡೇ ವ್ಲಾಗ್ಸ್ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗ್ತಿದೆ. ಬಿಕಾಸ್ ಬೇರೆ ಬೇರೆ ರೀಸನ್ಸಲ್ಲಿ ತಗ್ಲಾಕೊಂಡು ಬಿಟ್ಟಿದ್ದೀನಿ. ಸೊ ಇನ್ನೇನು ಹಬ್ಬ ಬೇರೆ ಬರ್ತಿದೆ, ಅದೊಂದು ರೀಸನ್ನು. ಇನ್ನು ನನ್ನ ಹಸ್ಬೆಂಡ್ ಮಾತಾಡೋ ಸೌಂಡಿಗೆ ನನ್ನ ಮೇಕ್ಷ ಎದ್ದೇ ಬಂದುಬಿಟ್ಟಿದ್ದಾಳೆ. ಇವ್ರನ್ನ ಮಲಗಿಸೇ ರಿಟರ್ನ್ ಗಿಫ್ಟನ್ನು ಪ್ಯಾಕ್ ಮಾಡಬೇಕು ಅಂತ ನಾವು ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ದು. ಬಟ್ ಇವ್ರು ಮಾಡೋ ಗಲಾಟೆಗೆ ಅವಳು ಎದ್ದು ಬಂದು ನೋಡಿ ಹೆಂಗೆ ಆಡ್ತಿದ್ದಾಳೆ. ಚಾಕ್ಲೇಟ್ಸ್ ತಂದಿದ್ದೀನಿ, ತಿನ್ನೋಣ. ಓಕೆನಾ? ಚಾಕ್ಲೇಟ್ ಅನ್ಕೊಂಡ್ರಾ? ಅಲ್ಲ, ಎರೇಸರ್. ಇಲ್ಲಿ ನೋಡಿ, ಇಲ್ಲಿ ನಾನು ಪುಟಾಣಿ ಫ್ರೆಂಚ್ ಫ್ರೈಸ್, ಬರ್ಗರ್ ಮತ್ತೆ ಕೋಕ್ ತಂದಿದ್ದೀನಿ. ಕೋಕ್ ಎಲ್ಲ ಮೆಕ್ಡಾನಲ್ಡ್ಸ್ದು ಇಲ್ಲೇ ಇದೆ. ಫ್ರೆಂಚ್ ಫ್ರೈಸ್, ಬರ್ಗರ್, ಕೋಕ್. ಇದೆಲ್ಲ ಏನಂದ್ರೆ ಶಾರ್ಪ್ನರ್ಸ್, ಪೆನ್ಸಿಲ್ ಶಾರ್ಪ್ ಮಾಡುವಂಥ ಶಾರ್ಪ್ನರ್ಸ್. ಇದು ಪೆನ್ಸಿಲ್ಸ್. ಇದು ನೋಡಿ, ಇದು ಕೀ ಚೈನ್ಸ್, ಪ್ಯಾಕ್ ಆಫ್. ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಪಾಂಡಾ, ಸ್ಟ್ರಾಬೆರಿ ಮೇಲೆ ಪಾಂಡಾ ಕೂತಿರೋದು ಕ್ಯೂಟ್ ಆಗಿದೆ. ಏನಂತ ತೋರಿಸ್ತೀನಿ. ಅದು ಸ್ಟ್ರಾಬೆರಿ ಮೇಲೆ ಕೂತಿದ್ರೆ ಈ ಪಾಂಡ ಬನಾನಾ ಮೇಲೆ ಕೂತಿದೆ.
ಕ್ಯೂಟ್ ಅಲ್ಲ, ಕೂಡ ಕೊಟ್ಟಿದ್ದಾರೆ. ನೈಸ್ ಅಲ್ಲ. ಸೊ ಬೇಗ ಬೇಗ ಪ್ಯಾಕ್ ಮಾಡಿಬಿಡೋಣ. ಇನ್ನು ಇವ್ರು ಎದ್ಮೇಲೆ ಇವ್ರು ಪ್ಯಾಕ್ ಮಾಡದೆ ಬಿಡ್ತಾರಾ? ಇನ್ನೆಲ್ಲ ಅವ್ರಿಗೆ ಹೇಳ್ದಂಗೆ ನಾವು ಕೇಳಬೇಕು. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ನಂಗೆ ಯಾವುದೂ ಅದು ಸ್ಯಾಟಿಸ್ಫೈ ಆಗಿರಲಿಲ್ಲ. ರಿಟರ್ನ್ ಗಿಫ್ಟು ಎಲ್ಲ ಕ್ಯಾಶುವಲ್ ಆಗೇ ಇತ್ತು. ಈ ಕಲರ್ ಪೆನ್ಸಿಲ್ಸು, ಕ್ಲೇ, ಮತ್ತು ಏನು ಬುಕ್ಸು, ಸ್ಟೇಷ್ನರಿ ಇದೆಲ್ಲರೂ ಕೊಡ್ತಾರೆ. ಏನಾದರೂ ಡಿಫ್ರೆಂಟಾಗಿ ಇಲ್ಲೆಲ್ಲೂ ಲೋಕಲಲ್ಲಿ ಸಿಗದೇ ಇರೋ ಥರ ಸರ್ಚ್ ಮಾಡ್ತಾಯಿದ್ವಿ. ನಮಗೆ ಈ ಥರ ಡಿಫ್ರೆಂಟ್ ವೆರೈಟೀಸ್ ಆಫ್ ಕೀ ಚೈನ್ಸ್ ಸಿಕ್ತು. ಎಲ್ಲ ಥರ ಕೀ ಚೈನ್ಸು ತೋರಿಸಿದ್ದೀನಿ ನಾನು ನಿಮಗಿಲ್ಲಿ. ಎಷ್ಟು ಕ್ಯೂಟಾಗಿದ್ದಾವೆ. ಮಕ್ಳಿಗೆ ತುಂಬ ಖುಷಿಯಾಗುತ್ತೆ. ಆ್ಯಕ್ಚುಲಾಗಿ ಈ ಸಣ್ಣ ಪುಟ್ಟ ಐಟಮ್ಸ್ ಡಿಫ್ರೆಂಟಾಗಿದ್ದರೆ ಮಕ್ಳಿಗೆ ನೋಡೋದಕ್ಕೆ ಖುಷಿ ಆ್ಯಂಡ್ ಯೂಸ್ ಮಾಡ್ತಾರೆ. ಆ್ಯಂಡ್ ನಮಗೂ ಕೂಡ ಇದು ಓಕೆ ಡಿಫ್ರೆಂಟಾಗಿದೆ, ನೋಡಿದ ತಕ್ಷಣ ಖುಷಿ ಪಡ್ತಾರೆ ಮಕ್ಕಳು ಅಂತ ಹೇಳಿ ನಾವು ಅದನ್ನು ಪಿಕ್ ಮಾಡ್ಕೊಂಡು ತಂದ್ವಿ. ಲಾಸ್ಟ್ ಇನ್ನೇನು ಫೈನಲ್ ಮೂಮೆಂಟಲ್ಲಿ ಪ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು ನಾವು. ಐ ಹೋಪ್ ಇದನ್ನೆಲ್ಲ ತೊಗೊಂಡಿರೋ ಮಕ್ಕಳಿಗೆ ಖುಷಿಯಾಗಿರುತ್ತೆ. ಎಲ್ಲನೂ ಹ್ಯಾಂಡ್ ಪಿಕ್ಡ್ ಐಟಮ್ಸ್ ಆಗಿರೋದ್ರಿಂದ ಡಿಫ್ರೆಂಟಾಗಿದೆ ಐಟಮ್ಸು. ಆ್ಯಂಡ್ ಪ್ರೈಸು ಕೂಡ ತುಂಬ ಅಫೋರ್ಡಬಲ್ ಆಗಿದೆ. ಕೇಳಿದರೆ ಶಾಕ್ ಆಗ್ತೀರ ನೀವು. ಆಲ್ಮೋಸ್ಟ್ ನಮಗೆ ಒಂದು ಬ್ಯಾಗಗೆ ಏನೇನು ಹಾಕಿದ್ದೀವಿ ಐಟಮ್ಸು 100 140 100 to 140 ಒಳಗೇ ನಮಗೆ ಪ್ರೈಸಿಂಗ್ ಬಿದ್ದಿದೆ, ಇನ್ಕ್ಲೂಡಿಂಗ್ ಬ್ಯಾಗ್ ಸೇರಿ. ಸೊ ಯಾರಿಗಾದ್ರೂ ಇದ್ರ ಡೀಟೇಲ್ಸ್ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ಹೇಳ್ತೀನಿ. ನಿಮ್ಗೇನಾದರೂ ರಿಟರ್ನ್ ಗಿಫ್ಟ್ಸ್ ಕೊಡೋದಕ್ಕೆ ಯೂಸ್ ಆಗ್ಬೋದು. ಮತ್ತೆ ಅದು ಕೊಡೋದು ಇನ್ನೊಂದು ಕೊಡು. ಇದು ಪಿ ಗೈಸ್, ಇದು ಕೀ ಚೈನ್, ಇದು ಪೆನ್ಸಿಲ್, ಇದು ರೇಸರ್, ಇದು ಮೆಂಡರ್ ಶಾರ್ಪ್ನರ್. ಫೈನಲಿ ಲೊಕೇಶನ್ ರೀಚ್ ಆಗಿದ್ವಿ. ಇಲ್ಲೂ ಯಾವುದೋ ನಡೀತಾ ಇದೆ. ಏನೋ ಹೊಂಟೋಡ ಯಕ್ಷ. ಚೆನ್ನಾಗಿತ್ತಲ್ಲ ಅಪ್ಪ? ಓಕೆನಾ? ಓಕೆ ಅನ್ಸೈತಪ್ಪ ನಂಗೇನಲ್ವಾ. ಸೊ ಗೈಸ್, ಇದು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲಾಸ್ಟ್ 2 ಡೇಸಲ್ಲಿ ಈ ವೆನ್ಯೂನ ಫೈನಲ್ ಮಾಡಿದ್ದು. ಬಿಕಾಸ್ ಫಸ್ಟ್ ನೋಡಿದ ವೆನ್ಯೂ ಅವರು ಸಮ್ ಇಶ್ಯೂಸನ್ನು ರೈಸ್ ಮಾಡಿದ್ರು. ಸೊ ಅದನ್ನು ಕ್ಯಾನ್ಸಲ್ ಮಾಡಿ ಈ ವೆನ್ಯೂನ ಫೈನಲ್ ಮಾಡಿದ್ವಿ. ವೆನ್ಯೂ ಮಾತ್ರ ಚಿಕ್ಕದಾಗೆ ಸಕ್ಕದಾಗಿತ್ತು, ತುಂಬ ಇಷ್ಟ ಆಯಿತು. ಲಾಸ್ಟ್ ನೋಡಿದ ವೆನ್ಯೂಗಿಂತ ಇದು ಕ್ಯೂಟಾಗಿದೆ ಆ್ಯಂಡ್ ಸ್ಪೇಷಿಯಸ್ ಆಗೂ ಇದೆ. ಬಟ್ ಸ್ವಲ್ಪ ಲೊಕೇಶನ್ ಇಶ್ಯೂಸ್ ಆಯಿತು ಹೊರತು ಎಲ್ಲ ಚೆನ್ನಾಗಿತ್ತು. ಆಷಾಢ ಆಗಿದ್ದರಿಂದ ನಮ್ಮ ಏರಿಯಾಗೆ ಅಣ್ಣಮ್ಮವ್ರನ್ನ ಕರೆಸಿದ್ರು. ನಾವು ಇಷ್ಟು ಚೆನ್ನಾಗಿದೆ ನಮ್ಮ ಬಾಂಡಿಂಗ್ ಅಂತ ಹೇಳಿದ್ರೆ ಅವರೇ ಕಾರಣ. ಬಿಕಾಸ್ ಅವ್ರ ಸನ್ನಿಧಾನದಲ್ಲೇ ನಮ್ಮ ಮದುವೆ ಆಗಿದ್ದು. 10 ವರ್ಷ ಆಗುತ್ತೆ ಈ ಸೆಪ್ಟೆಂಬರ್ ಬಂದರೆ ನಾವು ಮದುವೆ ಆಗಿ. ಸೊ ಲಾಸ್ಟ್ ಇಯರಿಂದ ಈ ಸಂಪ್ರದಾಯ ಪಾಲಿಸ್ತಿದ್ದಾರೆ ನಮ್ಮೂರಲ್ಲಿ. ಆಷಾಢ ಟೈಮಲ್ಲಿ ಅಣ್ಣಮ್ಮವ್ರನ್ನ ನಮ್ಮೂರಿಗೆ ಕರ್ಕೊಂಡು ಬರೋದು. ಸೊ ಲಾಸ್ಟ್ ಇಯರು ಹೋಗಿ ಮಡ್ಲಕ್ಕಿ ಕೊಟ್ಟು ಬಂದಿದ್ದೆ. ಈ ಇಯರ್ ತ್ವಿಷಿ ಬರ್ಡೇ ಬೇರೆ ಇದೆ, ಮಿಸ್ ಮಾಡೋ ಹಾಗೆ ಇಲ್ಲ. ಅವಳನ್ನು ಕರ್ಕೊಂಡೋಗಿ ಮಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ಪೂಜೆ ಮಾಡಿಕೊಂಡು ಬಂದ್ವಿ.
ಇನ್ನು ತಾಯಿ ಅಣ್ಣಮ್ಮವ್ರ ಜೊತೆಗೆ ನಮ್ಮೂರಿನ ದುಗ್ಲಮ್ಮ ದೇವಿನೂ ಕೂಡ ಕೂರಿಸಿದ್ರು. ಸೊ ನಾನು ಬರೀ ಇಲ್ಲಿ ಅಣ್ಣಮ್ಮಂಗೆ ಮಾತ್ರ ಮಡ್ಲಕ್ಕಿ ಕಟ್ಟಿ ಬಂದೆ. ಬಿಕಾಸ್ ನೆಕ್ಸ್ಟ್ ತ್ವಿಷಿ ಬರ್ಡೇ ದಿವಸ ನಾವು ಹೋಗಿ ಅಲ್ಲಿ ದುಗ್ಲಮ್ಮನಿಗೆ ಮರಿ ಹೊಡೆದು ಆರತಿ ಮಾಡಿ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡ್ಕೊಂಡು ಬರೋದಿದೆ. ಸೊ ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಏನೆಲ್ಲ ಮಾಡಿದ್ವಿ. ಇನ್ನೊಂದು ದೇವ್ರಿಗೂ ಕೂಡ ಮಡ್ಲಕ್ಕಿ ಕೊಟ್ಟು ಮರಿ ಹೊಡೆಯೋದಿದೆ. 2 ದೇವ್ರು ಮಾಡಬೇಕು ತ್ವಿಷಿ ಬರ್ಡೇಗೆ. ಸೊ ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಅಂಟಿಲ್ ದೆನ್ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರಂಗೇರಿದೆ ಮಾಯಜಾಲ ಅನುಭವಿಸುವ ಪ್ರೇಕ್ಷಕನೇ, ದೃಷ್ಟಿ ನನ್ನೊಬ್ಬನ ಮೇಲಿಡಿ ತಪ್ಪದು ನಿಜ ಮನರಂಜನೆ.